ಹಲೋ ಭರಮಸಾರ, ನಾನು ಇವತ್ತು ನಮ್ಮ ಭರಮಸಾರ ಕೆರೆಗೆ ಬಂದೀನಿ. ಯಾಕಪ್ಪ ಭರಮಸಾರ ಕೆರೆ ಬಂದೀನಿ ಅಂದರೆ, ಭರಮಸಾರ ಕೆರೆ ಹತ್ರ ಎಷ್ಟು ಕುಡಿಯೋ ನೀರು ಇದು 40 ಹಳ್ಳಿಗೆ ಹೋಗುತ್ತೆ. ಕುಡಿಯೋ ನೀರು ಹೊಲ್ದಾಗ ಬೆಳೆಸ್ತಾರೆ, ಎಲ್ಲದಕ್ಕೂ ಬೆಳೆಸ್ತಾರೆ, ಬೆಳೆ ಬಳಕೆ. ಕುಡಿಯೋ ನೀರು ಹತ್ರ ಎಷ್ಟು ಗಲೀಜು ಮಾಡಿದಾರೆ ಅಂತ ನಾನು ನಿಮಗೆ ತೋರ್ಸೋಕೆ ಬಂದೀನಿ ಇವತ್ತು. ನೋಡಿರಿ ಬಟ್ಟೆಗಳೆಲ್ಲ ಹೆಂಗೋಸ್ತಾರೆ ಇಲ್ಲಿ. ಸ್ವಲ್ಪನೂ ಏನೂ ಇಲ್ಲ. ಇದು ಸ್ವಲ್ಪ ಇದು ಸಂಬಂಧಪಟ್ಟ ಇದು ಅಧಿಕಾರಿಗಳನ್ನು ಇದು ಏನಾನ ವ್ಯವಸ್ಥೆ ಮಾಡಿ ಕ್ಲೀನ್ ಮಾಡಿಸಿದ್ರೆ ಚೆನ್ನಾಗೈತೆ. ಇದು ಭಾಳ ಗಲೀಜಾಗೈತೆ ಕುಡಿಯೋ ನೀರು. ಕೆರೆ ಏರಿ ಮೇಲೆಲ್ಲ ಕಸ ಹಾಕಿದ್ದಾರೆ. ಯಾಕೆ ಕಸ ಹಾಕಿದ್ದಾರೆ? ಕೆರೆನೂ ಇಲ್ಲೇ ಐತೆ. ಎಲ್ಲ ಗಾಳಿ ಮಳೆ ಬಂದರೆ ಸೀದಾ ಹಾರ್ಕೊಂಡೋಗಿ ಕೆರೆನಾಗೆ ಬೀಳ್ತೈತಿ. ಹೇಳಿ ಪ್ಲೀಸ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಭರಮಸಾರದವ್ರಿಗೆ, ಎಲ್ಲ ಕ್ಲೀನ್ ಮಾಡಿಸ್ರಿ ಅಂತ ಕೇಳ್ಕೊತಿದ್ದೀನಿ. ಕ್ಲೀನ್ ಮಾಡಿಸಿ ಒಂದು ಸ್ವಲ್ಪ ಜನಗಳಿಗೆ ಟೈಟ್ ಮಾಡಿಸ್ರಿ ಅಂತ ಕೇಳ್ಕೊತೀನಿ ಭರಮಸಾರದಾಗೆ. ಪ್ಲೀಸ್ ನನ್ನ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟು. ಅದು ನೀರೆಲ್ಲ ಹಾಳಾಗಿ ಹೋಗ್ತೈತೆ. ಕೆರೆ ಎಲ್ಲ ಕ್ಲೀನ್ ರೆಡಿ ಎಲ್ಲ ಮಾಡಿಸಿದ್ದಾರೆ. ಸುಮ್ಮನೆ ನೀರಿನಾಗೆ ಹೊಸ್ತಿದ್ದಾರೆ ನೋಡಿರಿ. ಚೀಲಗಳನ್ನು ಅಷ್ಟು ಕ್ಲೀನ್ ಮಾಡಿಸಿ ಹಾಕಿದ್ದಾರೆ ನೋಡ್ರಿ. ಅಲ್ಲಿ ಕ್ಲೌಡು ಹಾಕಿದ್ದಾರೆ, ಚೀಲ ಹಾಕಿದ್ದಾರೆ, ಮತ್ತು ಈ ಕಡೆ ಹಿಂದ್ಗಡೆನೂ ಹಾಕಿದ್ದಾರೆ ನೋಡಿರಿ. ಬಟ್ಟೆಗಳು ಹಾಕಿದ್ದಾರೆ. ಹಂಗೆ ಕಸಗಳನ್ನು ಹೊಸ್ತಿದ್ದಾರೆ. ಅಲ್ಲಿ ಕಸಗಳನ್ನು ಹೊಸ್ತಿದ್ದಾರೆ. ಏನೇನೋ ಮಾಡಿಟ್ಟಿದ್ದಾರೆ. ನಮ್ಮ ಭರಮಸಾರ ಕೆರೆಯನ್ನು ಗಲೀಜು ಮಾಡಿಟ್ಬಿಟ್ಟಾರೆ. ಎಷ್ಟು ಚೆನ್ನಾಗಿದ್ದಿದ್ದು ಭರಮಸಾರ, ಕ್ಲೀನ್ ಮಾಡಿಸಿ ನೀರು ಬಿಟ್ಟಿದ್ದು ಭರಮಸಾರ ಅಷ್ಟು ಹಾಳು ಮಾಡಿಟ್ಬಿಟ್ಟಾರೆ ನಮ್ಮ ಜನ. ಯಾಕಂತ ಗೊತ್ತಾಗದೆ ಕೋಡಿ ಹತ್ರ ನೋಡ್ರಿ ಎಷ್ಟು ಗಲೀಜು ಮಾಡಿಟ್ಟಿದ್ದಾರೆ ಅಂದರೆ, ಮನೆಗಳು ಮನೆಗೆ ಯಾರು ಸತ್ತಿರ್ತಾರಲ್ಲ ಅದು ಮಂಚನ್ನು ತಗೊಂಬಂದು ಹಾಕಿದ್ದಾರೆ. ಇಲ್ಲಿ ಕಸಗಳು, ಮನೆ ಕಸಗಳು, ಇದು ಕೋಡಿ ನೀರು, ಹರಿಯೋ ನೀರು, ಬೇರೆ ಹಳ್ಳಿಗೆ ಹೋಗೋದು ನೀರು, ಇಲ್ಲೆಲ್ಲ ಎಷ್ಟು ಕಸ ಮಾಡಿಟ್ಟಿದ್ದಾರೆ ನೋಡ್ರಿ. ಇದೆಲ್ಲ ಅಧಿಕಾರಿಗಳು ಹೇಳ್ತೀನಿ, ಪ್ಲೀಸ್ ಸಂಬಂಧಪಟ್ಟ ಅಧಿಕಾರಿಗಳು ಕ್ಲೀನ್ ಮಾಡಿಸ್ರಿ. ಯಾಕಪ್ಪ ಅಂದರೆ ನೀವು ಯಾರೇ ಒಬ್ಬರು ಪ್ರತಿಯೊಂದೊಬ್ಬರು ಆಗಲಿ ಇಲ್ಲಿ ಕಸ ತಗೊಂಬಂದು ಹಾಕ್ಬೇಡ್ರಿ ಕೆರೆ ಹತ್ರ. ಬೇರೆ ಕಡೆ ತಗೊಂಡೋಗಿ ಹಾಕ್ರಿ. ಅದೇ ಕಥೆಯಿಂದ ನೀವು ಕೆರೆ ಹತ್ರ ಮಾತ್ರ ಹಾಕೋಕೆ ಹೋಗ್ಬೇಡ್ರಿ. ನೀರು ಐತೆ, ನಿಮ್ಮ ಮನೆಗೆ ನೀರು ಬರೋದು, ಮತ್ತು ಬೇರೆ ಮನೆಗೆ ಹೋಗಲ್ಲ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಭರಮಸಾರ ಜನಗಳಿಗೆ, ಯಾರೇ ಒಬ್ಬರು ಆಗಿರಲಿ ಇಲ್ಲಿ ಯಾರು ಕಸ ತಗೊಂಬಂದು ಹಾಕ್ಬಿಡ್ರಿ ಅಂತ ಕೇಳ್ಕೊತಿದ್ದೀನಿ. ಸಣ್ಣ ರಿಕ್ವೆಸ್ಟ್ ಕೇಳ್ಕೊತಿದ್ದೀನಿ. ನಮ್ಮ ಭರಮಸಾರದಾಗ ಪಾರ್ಕ್ ಇಲ್ಲ ಅಂತ ಕೇಳ್ಕೊಂಡಿದ್ದೀನಿ. ಅವಶ್ಯಕತೆ ಏನು ಮಾಡಬೇಡ್ರಿ. ಒಂದು 4 ಗಿಡ ಹಾಕ್ಸಿ. ಇಲ್ಲಿ ಪಂಪ್ ಹೌಸ್ ಹತ್ರನೇ ಒಂದು 4 ಗಿಡ ಹಾಕ್ಸಿ, ಒಂದು 4 ಚೇರ್ ಹಾಕ್ಸ್ರಿ ಸಾಕು. ಇಲ್ಲಿ ವಾಕಿಂಗ್ ಬರ್ತಾರೆ ಜನಗಳು, ಭಾಳಷ್ಟು ಜನಗಳು ವಾಕಿಂಗ್ ಬರ್ತಾರೆ. ಅವರು ಕುತ್ಕೊಂತಾರೆ, ಒಂದು ಸ್ವಲ್ಪ ವ್ಯೂ ಎಂಜಾಯ್ ಮಾಡಿ ಹೋಗ್ತಾರೆ. ಸಾಯಂಕಾಲ ಹೊತ್ತು ಬರ್ತಾರೆ. ಅದಕ್ಕೋಸ್ಕರ ಕೇಳ್ಕೊತಿದ್ದೀನಿ, ನೀವು ಬಂದಿಲ್ಲಿ ಒಂದು ಸ್ವಲ್ಪ 4 ಚೇರ್ ಹಾಕ್ಕೊಡ್ರಿ ಅಂತ ಕೇಳ್ಕೊತೀನಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸ್ವಲ್ಪ ಈ ರಿಕ್ವೆಸ್ಟ್ ನನ್ನ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್. ಯಾರನ್ನು ಭರಮಸಾರ